25,000 ರೂಪಾಯಿ ಒಳಗೆ ನಿಮ್ದೆಲ್ಲ ಟೋಟಲ್ ಫಾರ್ಮ್ ರೆಡಿ ಆಗ್ಬಿಡ್ತ. 500 ರೂಪಾಯಿಗೆ ಒಂದು ಹುಂಜ ಮಾರಿದ್ರು 25,000 ರೂಪಾಯಿ ನಿಮ್ದು ಬಂದತ್ತು. 30 ತತ್ತಿಗೆ 300 ರೂಪಾಯಿ ಅಂದ್ರು ಒಂದು ತಿಂಗ್ಳಕ್ಕೆ 9,000 ರೂಪಾಯಿ ಆತನ. 100 ಕೋಳಿಯಾಗ ನಿಮ್ ಹಾಕಿದ ಬಂಡವಾಳನು ಕೈಯ ಬಂತ. ಆಮ್ಯಾಗ 50 ಕೋಳಿ ಉಳುದು. ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ಒಂದು ನೂತನ ವಿಡಿಯೋಗೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತ. ಯಥಾ ಪ್ರಕಾರ ದೋಸ್ತ ಆನಂದ್ ಇದ್ದಾನೆ. ಫಾರ್ಮ್ ಈ ಸರಿ ಒಂದು ಬೇರೆ ಲುಕ್ಕೇ ಚೇಂಜ್ ಮಾಡಿದ್ದಾನೆ. ಹೋದ ಸರಿ ಫಾರ್ಮಿಗೂ ಈ ಸರಿ ಫಾರ್ಮಿಗೂ ಒಂದು ಚೇಂಜಸ್ ಇದೆ. ಕೋಳಿ ಸಾಕಾಣಿಕೆ ಮಾಡಿದರೆ ನಾನು ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಈ ಒಂದು ಫಾರ್ಮ್ ನಿದರ್ಶನ. ಹೋದ ಸರಿ ಫಾರ್ಮಲ್ಲಿ ಒಂದು ಚಿಕ್ಕದಾದ ಏನೋ ಒಂದು ಯಾವುದೋ ಒಂದು ಗೂಡು ಥರ ಇತ್ತು. ಆದರೆ ಈ ಸರಿ ಒಂದು ಅಚ್ಚುಕಟ್ಟಾಗಿರುವಂತಹ ಒಂದು ಗೋಡಂಬನ್ನು ರೆಡಿ ಮಾಡ್ಕೊಂಡು ಕೋಳಿ ಸಾಕಾಣಿಕೆನ ಮಾಡ್ತಿದ್ದಾರೆ. ಇದರಿಂದ ಲಾಭ ತಗೊಂಡು, ಸುಮ್ಮನೆ ಅಲ್ಲ, ಇದರಿಂದ ಲಾಭ ತಗೊಂಡು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು 25,000ದಲ್ಲಿ ಅಥವಾ ಒಂದು 50,000ದಲ್ಲಿ ನಾನೊಂದು ಕೋಳಿ ಸಾಕಾಣಿಕೆ ಮಾಡಬೇಕಪ್ಪ, ಕೋಳಿ ಸಾಕಾಣಿಕೆ ಮಾಡಬಹುದಾ ಅನ್ನುವಂಥದ್ದು ಏನಾದರೂ ತಲೆಯಲ್ಲಿದ್ದರೆ ಆ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. 25,000 ರೂಪಾಯಿದಲ್ಲಿ ನಾನು ಕೋಳಿ ಸಾಕಾಣಿಕೆ ಮಾಡಬಹುದಾ, ಮಾಡೋಕ್ಕಾಗುತ್ತಾ, ಆಗಲ್ವಾ? 25,000 ಖರ್ಚು ಮಾಡಿದರೆ ನನಗೆ ಎಷ್ಟು ಲಾಭ ಸಿಗುತ್ತೆ, ಅಥವಾ 50,000 ಖರ್ಚು ಮಾಡಿದರೆ ನನಗೆ ಎಷ್ಟು ಲಾಭ ಸಿಗುತ್ತೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಪ್ಪೆ ನಮಸ್ಕಾರ, ಮತ್ತೆ ನಮ್ಮ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನನಗೆ ಇವತ್ತು ತುಂಬ ಜನ ಕೇಳ್ತಿದ್ದೆ ಏನಂದರೆ, ಅಣ್ಣಯ್ಯ ಒಂದು 25,000 ಅಥವಾ ಒಂದು 50,000ದಲ್ಲಿ ಒಂದು ಕೋಳಿ ಸಾಕಾಣಿಕೆ ಮಾಡಬಹುದಾ ಅಂತ ಅನ್ಕೊಂಡು ಕೇಳ್ತಾ ಇದ್ರು. ಮಾಡ್ಬೋದಣ್ಣ, 25,000ದಾಗೂ ಮಾಡ್ಬೋದಣ್ಣ, 50,000ದೊಳಗೂ ಮಾಡ್ಬೋದು. ನಿಮ್ ಕಡೆ ಎಷ್ಟು ಕಮ್ಮಿ ಬಜೆಟ್ ಐತಲ್ಲ ಅದ್ರಾಗೂ ಮಾಡ್ಕೋಬಹುದು. ಲಾರ್ಜ್ ಕ್ವಾಂಟಿಟಿ ಇದ್ದವ್ರು ಅವರು ಮಾಡ್ಕೋಬಹುದು. ಕಮ್ಮಿ ಬಜೆಟ್ ಇಂತ ಲಾರ್ಜ್ ಕ್ವಾಂಟಿಟಿ ಮಟನೂ ತೊಗೊಂಡು ಹೋಗ್ಬೋದು. ಲಾರ್ಜ್ ಕ್ವಾಂಟಿಟಿ ಮಟನೂ ತೊಗೊಂಡು ಹೋಗ್ಬೋದು. ಮರಿಗಳಿಂತ ದೊಡ್ಡ ಮಾಡಿ ತತ್ತಿ ಪರ್ಪಸು ಮಾಡ್ಕೋಬಹುದು. ನಾವು ಮರಿಗಳಿಂತ ದೊಡ್ಡದು ಮಾಡಿ ಮೀಟ್ ಪರ್ಪಸು ಮಾಡ್ಕೋಬಹುದು. ಎರಡು ಆಪ್ಷನ್ ನಮ್ಮ ಕಡೆ ಐತಣ್ಣ. ಈಗ ನನಗೆ ಒಂದು 25,000 ರೂಪಾಯಿ ಬಡ್ಜೆಟ್ ನನ್ನ ಹತ್ರ ಇದೆ. ನಾನು ಕೋಳಿ ಸಾಕಾಣಿಕೆ ಮಾಡಬೇಕು ಅಂದರೆ ಕೋಳಿ ಸಾಕಾಣಿಕೆ ಮಾಡಬಹುದಾ? ಮಾಡ್ಬೋದಣ್ಣ, 25,000 ಮಾಡ್ಬೋದು. 25,000 ಒಳಗೆ 250 ಮರಿ ಬರ್ತಾವೆ. 25,000ದೊಳಗೆ ನಾನು ಪೂರ ಟೋಟಲ್ ಸೆಟ್ಟ ಮಾಡ್ಬೋದಂದ್ರೆ ಪೂರ ದೊಡ್ಡದು ಮಾಡ್ಕೋಬೋದು. 25,000ದೊಳಗಿಂತನ ಮರಿ ಮಾಡ್ಕೋಬೇಕಂತಂದ್ರೆ ಎಲ್ಲ ಬೇಕಪ್ಪ ನನಗೆ. 25,000 ಮರಿನೂ ಬೇಕು, ಫೀಡ್ರೂ ಬೇಕು, ಡ್ರಿಂಕರು ಬೇಕಂದ್ರೆ ಅದನ್ನು ಮಾಡ್ಕೋಬೋದಣ್ಣ. ನಮ್ಮ ಕಡೆ 25,000 ರೂಪಾಯಿ ಐತಣ್ಣ. ಈಗ ನೋಡೋಣ, ಎಲ್ಲರೂ ಲಾರ್ಜ್ ಕ್ವಾಂಟಿಟಿ ಮಾಡೋಕ್ಕಾಗಲ್ಲ. ಈಗ ಎಲ್ಲರೂ ಲಾರ್ಜ್ ಕ್ವಾಂಟಿಟಿ ಮಾಡ್ಬೇಕಂದ್ರೆ ಜಾಸ್ತಿ ಬಂಡವಾಳ ಬೇಕು. ಬಡ್ರ ಮಂದಿಗೆ ಆಗಂಗಿಲ್ಲ. ಈಗ ನಮ್ಮ ಕಡೆ ಕಮ್ಮಿ ಐತಪ್ಪ ರೊಕ್ಕ, ಈಗ ಎಲ್ಲೋ ಒಂದು ಕೂಡಿಟ್ಟಿರ್ತೇವೆ ರೊಕ್ಕ. ಕೂಡಿಟ್ಟಿದ್ದ ರೊಕ್ಕದಾಗ ನೀವು ಬಿಸ್ನೆಸ್ ಚಾಲೂ ಮಾಡ್ಬೋದು. ಇದು ಅದರ ಪ್ರೇರಣಾನ. ಇದೊಂದು ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಅಂತಂದು ನಮ್ಮ ಫಾರ್ಮ್ ಅಣ್ಣ. ಇದೇನೈತಲ್ಲ 3,500 ಮರಿ ನಾವು ಸಾಕಾತೀವಿ. ಆಲ್ರೆಡಿ 1,000 ಮರಿ ಬುಕ್ಕಿಂಗ್ ಆಗ್ಯಾವ. ನಂದಿ ಫಾರ್ಮಿಂಗ್ ಕನ್ನಡ ಇಂತ್ರ ನೋಡತ್ತವ್ರು ಎಲ್ಲ ಗ್ರಾಹಕರಿಗೆ ನಾವು ಹೇಳೋದಿದ ಅಂತ ಬಂದು ಬಡ ಬುಕ್ಕಿಂಗ್ ಮಾಡ್ಕೋರಿ. ಈಗ ಬುಕ್ಕಿಂಗ್ ಚಾಲೂ ಆಗೈತಿ. ಎಲ್ಲ ಆರ್ಡರ್ ಫುಲ್ ಆಗೋಕೆ ಮುಂಚೆ ಬಂದು ಬುಕ್ ಮಾಡ್ಕೋರಿ ಅಣ್ಣ. ಅಣ್ಣಾರ ನಮ್ಗೇನು ಕೇಳಿದ್ರು ಅಂತಂದ್ರೆ, 25,000 ರೂಪಾಯಿ ಒಳಗೆ ನಾವು ಕೋಳಿ ಫಾರ್ಮ್ ಮಾಡ್ಕೋಬೋದಾ, ನಾಟಿ ಕೋಳಿ ಫಾರ್ಮ್ 25,000 ರೂಪಾಯಿ ಒಳಗೆ ಮಾಡ್ಕೋಬೋದಾ, ನಾವು ಯಶಸ್ಸು ಕಾಣ್ಬೋದಾ ಇದ್ರಾಗ ಅಂತ ಕೇಳಿದ್ರಣ್ಣ. ನಮ್ಮ ಪ್ರಕಾರ 25,000 ರೂಪಾಯಿ ಒಳಗೆ ಮಾಡ್ಕೋಬೋದಣ್ಣ. 25,000 ರೂಪಾಯಿ ಒಳಗೆ ಏನೈತಲ್ಲ, ಒಂದು 100 ಮರಿ ತೊಗೊಳ್ರಣ್ಣ. ಒಂದು 100 ರೂಪಾಯಿಗೆ ಒಂದು ಮರಿ ಅಂತಂದ್ರು 10,000 ರೂಪಾಯಿ ಒಳಗೆ ನಿಮ್ಗೆ 100 ಮರಿ ಸಿಗ್ತಾವಣ್ಣ. ಬಾಕಿದು ಉಳಿದಿದ್ದ ಒಂದು 15,000 ಒಳಗೆ ಏನೈತಲ್ಲ, ಒಂದು 2,000 3,000 ನೀವು ಫೀಡ್ರಿಗೆ ಡ್ರಿಂಕರಿಗೆ ಖರ್ಚು ಮಾಡಿದ್ರಿ. ಉಳ್ಕಿದೊಂದು ಬಾಕಿ ಅಮೌಂಟ್ ಒಳಗೆ ಒಂದು 8 ಬ್ಯಾಗೋ ಇಲ್ಲ 10 ಬ್ಯಾಗೋ ಒಂದು ಫೀಡ್ ತೊಗೊಳ್ರಣ. ಫೀಡ್ ಬ್ಯಾಗ್ 10 ಬ್ಯಾಗ್ ತೊಗೊಂಡ್ರು ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 3 ತಿಂಗಳ ಜಗ್ತೈತಿ. ಆರಾಮ್ ನಿಮ್ದೆಲ್ಲ ಖರ್ಚೆಲ್ಲ ಇಲ್ಲ ಮುಗಿದೋಯ್ತಣ. 25,000 ರೂಪಾಯಿ ಒಳಗೆ ನಿಮ್ದೆಲ್ಲ ಟೋಟಲ್ ಫಾರ್ಮ್ ರೆಡಿ ಆಗ್ಬಿಡ್ತ. ಈಗ ಅದ್ರೊಳಗೆ ನಾವು ಮರಿ ಬೆಳೆಸ್ಕೋಬೇಕು. ಹೆಂಗಪ್ಪ ಅಂತಂದ್ರೆ 3 ತಿಂಗಳ ಮಟ ನೀವು ಹುಂಜ, ನಿಮ್ಗೆ ಈಗ ನಾವು 100 ಮರಿ ಕೊಟ್ವಿ ಅಂದ್ರೆ 50 ಕೋಳಿ ಬರ್ತಾವ, 50 ಹುಂಜ ಬರ್ತಾವ. ನಿಮಗೆ ಎಲ್ಲ ಒಂದು 10 ಅದ್ರಾಗೂ ಜಾಸ್ತಿ ಬರ್ಬೋದು, ಒಂದು 10 ಹ್ಯಾಟಿನೂ ಜಾಸ್ತಿ ಬರ್ಬೋದು. ಈಗ ಮಾರ್ಕೆಟ್ ಪ್ರೈಸ್ ನಾವು ಲೆಕ್ಕ ಹಾಕಿದ್ವಿ ಅಂತಂದ್ರಣ, ಒಂದು ಕೋಳಿಗೆ 300 ರೂಪಾಯಿ ಇಂತರ 400 ರೂಪಾಯಿ ಮಟ ನಡೆದೈತಣ. ನಾವು ಬೇಡಪ್ಪ 300 ರೂಪಾಯಿನ ಸೇಲ್ ಮಾಡೋಣ. 400 ರೂಪಾಯಿ ನಡೆದಿದ್ರು ನಾವು 300 ರೂಪಾಯಿ ಸೇಲ್ ಮಾಡೋಣ. 300 ರೂಪಾಯಿ ಸೇಲ್ ಮಾಡಿದ್ರೆ ನಿಮ್ಗೆ 15,000 ರೂಪಾಯಿ ಕೋಳಿದ್ ಬಂತಣ. ಹುಂಜದ ಲೆಕ್ಕ ಇಡೋಣ. 800 ರೂಪಾಯಿ ನಿಮಗೆ ನಾಟಿ ಹುಂಜ ಅನ್ಕೋರಿ 800 1,000 ರೂಪಾಯಿ ನಡೆದೈತಣ. 800 ರೂಪಾಯಿ ಬೇಡಪ್ಪ, ನಮ್ ಕಮ್ಮಿನ ಮಾರೋಣ. 600 ರೂಪಾಯಿಗೆ ಒಂದು ಕೋಳಿ ಇಲ್ಲ 500 ರೂಪಾಯಿನ ಮಾರೋಣ ಹುಂಜ. 500 ರೂಪಾಯಿಗೆ ಒಂದು ಹುಂಜ ಮಾರಿದ್ರು 25,000 ರೂಪಾಯಿ ನಿಮ್ಗೆ ಬಂದತ್ತು. 25,000 ರೂಪಾಯಿ ನೀವು ಹಾಕಿದ್ ನಿಮ್ದು ಕೈಯಾಗೈತಣ. ಈಗ ಹುಂಜ ಸೇಲ್ ಮಾಡಿದ್ರಿ 25,000 ರೂಪಾಯಿ ನಮ್ದು ಅಮೌಂಟ್ ನಮ್ ಕೈಯಾಗ ಬಂದ್ಬಿಡ್ತೆ. ಈಗ ಕೋಳಿ ಉಳುದು, ಕೋಳಿ ನೀವು ಸೇಲ್ ಮಾಡಿದ್ರೆ 15,000 ರೂಪಾಯಿ ಬರುತ್ತೆ ಅಂತ ಹೇಳಿದೆ. 15,000 ರೂಪಾಯಿ ಬೇಡಪ್ಪ ನಮಗೆ, ನಾ ಕೋಳಿ ಇಟ್ಕೋತೇನೆ. ಯಾಕಂದ್ರೆ ಇದು ಏನ್ ನೀವೆಲ್ಲ ಖರ್ಚು ಮಾಡ್ಬಿಟ್ರಿ. ಈಗ ಈ ಕೋಳಿ ದೊಡ್ಡದು. ಈಗ ತತ್ತಿ ಟೈಮಿಗೆ ಬಂದ್ವಿ. ಈಗ ತತ್ತಿ ನಾವು ಸೇಲ್ ಮಾಡ್ಕೋಬೋದು ನೆಕ್ಸ್ಟ್. ಈಗ ಮಾರ್ಕೆಟ್ನಾಗ ಜವಾರಿ ತತ್ತಿದ್ದ ಡಿಮ್ಯಾಂಡ್ ಹಾಕೋದು ಅವಾಸಿ ಐತಣ. ಹಬ್ಬ ಅಂದ್ರು ನಮಗೊಂದು 30 ತತ್ತಿ ಇಟ್ಕೊಂಡ್ ತಿಳ್ಕೋಣ ದಿನಕ್ಕೆ. ಒಂದು ದಿನಕ್ಕೆ ನಮ್ಮ ಕಡೆ 30 ತತ್ತಿ ಸಿಗ್ತಾವೆ. ಈಗ 30 ತತ್ತಿ ಒಳಗೆ
ಒಂದು ತತ್ತಿ ನಿಮ್ಗೆ ಮಾರ್ಕೆಟ್ ಪ್ರೈಸ್ ಈಗ 15 ರೂಪಾಯಿ ಅಂತ 20 ರೂಪಾಯಿ ನಡೆಯತ್ತಣ್ಣ. ನಮಗೆ ಬೇಡಪ್ಪ 20 ರೂಪಾಯಿ ಬೇಡ, 15 ರೂಪಾಯಿನೂ ಮಾರೋದು ಬೇಡ, 10 ರೂಪಾಯಿ ಮಾರೋಣ. ಎಲ್ಲ ಮಾರ್ಕೆಟ್ಗಿಂತ ಕಮ್ಮಿನ ಕೊಡೋಣ, ನಮ್ಗೆ ಅಷ್ಟ ಸಾಕು. 10 ರೂಪಾಯಿಗೆ ಒಂದು ತತ್ತಿ ಕೊಟ್ವಿ ಅಂದ್ರು ಒಂದು ದಿನಕ್ಕೆ 300 ರೂಪಾಯಿ ಆತಣ. 30 ತತ್ತಿಗೆ 300 ರೂಪಾಯಿ ಅಂದ್ರು ಒಂದು ತಿಂಗ್ಳಕ್ಕೆ 9,000 ರೂಪಾಯಿ ಆತಣ. ನಿನಗೆ ಏನು ಮಾಡಿಲ್ಲಪ್ಪ ನಾ ಇವತ್ತು ಖರ್ಚು ಅಂದ್ರೆ ಇವತ್ತೇನು ಕೆಲಸನ ಮಾಡಿಲ್ಲ. ಆರಾಮ್ ನಾವು ಒಂದು ಸಣ್ಣ ಫಾರ್ಮ್ ಐತಿ ನಮ್ದು, ಅದ್ರಾಗ ಒಂದು 30 ಕೋಳಿ ಬಿಟ್ಟಿವಿ. ಅರೇಂಜ್ಮೆಂಟ್ ಮಾಡ್ಕೊಂಡಿ ನಾವು ತತ್ತಿ ಕುಂದ್ರಾಕ ಅದಕ್ಕೆ ಇದಕ್ಕೆ. ನಮ್ಮ ಮನ್ಯಾಗ ಹಾಳ ಮುಳ್ಳ ಡಬ್ಬಿ ಗಿಬ್ಬಿ ಬಿದ್ದಿರ್ತಾವ, ಅದನ್ನ ಇಟ್ಕೊಂಡಿ. 30 ತತ್ತಿ ಸಿಕ್ವಲ್ಲಣ್ಣ ನೀಗ ತಿಂಗ್ಳಕ್ಕೆ 9,000 ರೂಪಾಯಿ. ಈಗ ಎಲ್ಲೇ ಕೆಲ್ಸಕ್ಕೆ ಹೋದ್ರೆ 10,000 ರೂಪಾಯಿ ಕೊಡ್ತಾರಣ್ಣ. ನಿನ್ನ ಮೈ ದಣಿತೈತಲ್ಲಿ, ನೀವೆಲ್ಲ ಕೆಲಸ ಮಾಡ್ಬೇಕು, ಹೊರಬೇಕು, ಮಾಡ್ಬೇಕು. ಹಮಾಲಿಗೆ ಹೋದ್ರು ನೀವು ವಜ್ಜ ಹೊರಬೇಕು, ಮೈ ದಣಿತೈತಿ. ಅದನ್ನ ಬಿಟ್ಟು ಇದನ್ನ ಸಣ್ಣದಾಗಿ ಚಾಲೂ ಮಾಡ್ಕೊಡೋಣ. ನಿಮಗೇನಿಲ್ಲ ಅಂದ್ರೆ 9,000 ರೂಪಾಯಿ ಬರ್ತೈತೆ ಅಂದ್ರೆ ಇದು ಬರೀ ನಿಮ್ಗೆ ನಾ ಲೆಕ್ಕ ಹೇಳಿದ್ದು 100 ಕೋಳಿದಣ್ಣ. ಇದು 100 ಕೋಳಿಯಾಗ ನಿಮ್ಗೆ ಹಾಕಿದ ಬಂಡವಾಳನು ಕೈಯ ಬಂತು. ಆಮ್ಯಾಗ 50 ಕೋಳಿ ಉಳೋದು. 50 ಕೋಳಿ ಅಂತ 9,000 ರೂಪಾಯಿ ತಿಂಗಳ ನೀವು ಕಮಾಯಿ ಚಾಲೂ ಮಾಡಿದ್ರಿ. 9,000 ರೂಪಾಯಿ ಉಳಿತಾನ ನಿಮ್ ಕಡೆ. 9,000 ರೂಪಾಯಿ ನೀವು ಎಲ್ಲಾ ಖರ್ಚು ತೆಗದ್ರಿ, ಎಲ್ಲಾ ತೆಗದ್ರಿ. ನಿಮ್ ಕಡೆ 25,000 ರೂಪಾಯಿ ಇತ್ತು, ಅದು ನಿಮ್ ಕೈ ಬಂತು. ಹೊಳ್ಳೆ ನೀವು ತತ್ತಿ ಸೇಲ್ ಮಾಡತ್ತೀರಿ, 9 ರೂಪಾಯಿ ನೀವು ಕಮಾಯಿನೂ ಚಾಲೂ ಮಾಡ್ಕೊಂಡ್ರಿ. ನಿಮ್ ಕಡೆ 9,000 ರೂಪಾಯಿ ಉಳಿಯಾಕತ್ತೆ ತಿಂಗಳ. ಈಗ ಸಾಕಪ್ಪ, ನನಗೀಗ 100 ಮರಿ ಮಾಡಿದೆ ಸಾಕು. ಈಗ ನೆಕ್ಸ್ಟ್ ಜಾಸ್ತಿಗೆ ಹೋಗೋಣ. 25,000 ರೂಪಾಯಿ ಉಳಿತ, ಇದು ಒಂದು 9,000 ರೂಪಾಯಿ ಉಳಿತು, 30,000 ರೂಪಾಯಿ ಕಡೆ ಕಲೆಕ್ಟ್ ಆಯ್ತು. ಇನ್ನೊಂದು 20,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದಲ್ಲ. ಅದರಿಂದ ಮತ್ತೆ ನಾವು 200 ಮರಿ ಮಾಡ್ಕೋಬಹುದು. ಹಿಂಗ ಮಾಡ್ಕೊಂಡಣ ನಾವಾದ್ರೂ ಅಣ್ಣ ಸ್ಟಾರ್ಟಿಂಗ್ ಮಾಡಿದ್ದ 50 ಮರಿ, ಈಗ 5,000 10,000 ಮರಿ ಸೇಲ್ ಮಾಡ್ತೀವಣ್ಣ. ನೀವು ಹಿಂಗ ಮಾಡ್ಕೋರಿ, ಎಗ್ಗಿಂದು ಚಲೋ ಆಗ್ತೈತಿ, ನಿಮಗೆ ಮರಿದು ಚಲೋ ಆಗ್ತೈತಿ. ನೀವು ಮೀಟ್ ಪರ್ಪಸ್ ಮಾಡ್ಕೋಬಹುದು. ಊರಾಗ ನೀವು ಚಿಕನ್ ಸಿಕ್ತೈತಂತ ಅದನ್ನು ಹೇಳ್ಬೋದು, ಕೋಳಿ ಸಿಗ್ತಾವ, ಹುಂಜಾ ಸಿಗ್ತಾವಂತೂ ಸೇಲ್ ಮಾಡ್ಕೋಬಹುದು. ಬಿಟ್ರೆ ತತ್ತಿ ಸಿಗ್ತಾವ, ತತ್ತಿನೂ ಸೇಲ್ ಮಾಡ್ಬೋದು. ಇದಣ್ಣ ನೀವು ಕೋಳಿ ಫಾರ್ಮ್ ಮಾಡಿದ್ರೆ ಲಾಸ್ ಇಲ್ಲ, ಏನಿಲ್ಲ. ಲಾಸ್ ಹುಟ್ಟಿಸ್ಕೊಂಡಿದ್ದಣ್ಣ ಅದು. ಯಾಕಂದ್ರೆ ಒಮ್ಮಕ್ಲೆ 10,000 ಹಾಕ್ತಾರಣ, 20,000 ಮರಿ ಹಾಕ್ತಾರಣ. 20,000 ಮರಿಗೆ ಬಂಡವಾಳ ಹಾಕೋ ಅಷ್ಟು ಕೆಪಾಸಿಟಿ ಇರಂಗಿಲ್ಲ ಅಂದ್ರು ಮಂದಿ ಉಬ್ಬುಶ್ ಹೇಳ್ತಾರಣ. ಹೆಂಗ 10,000 ಮರಿ ಮಾಡ್ಕೋರಿ, 20,000 ಮರಿ ಮಾಡ್ಕೋರಿ, ನಿಮ್ಗೆ 1 ಲಕ್ಷ 10 ಲಕ್ಷ 20 ಲಕ್ಷ ಲಾಭ ಸಿಗ್ತದೆ. ಬೇಡಣ, ಬಡ್ರ ಮಂದಿ ಏನೈತಲ್ಲ ಕಮ್ಮಿಲಿಂತನ ಚಾಲೂ ಮಾಡೋಣ. ಈಗ ನಮ್ ಕಡೆ ಇಲ್ಲ ಅಂದ್ರು 10,000 ಮರಿ 5,000 ಮರಿ ಇದು 10,000 20,000 ಇಂತ ಚಾಲೂ ಮಾಡ್ಕೋಣ. 10,000 20,000 ಇಂತ ಲಕ್ಷಕ್ಕೆ ಹೋಗೋಣ. ಡೈರೆಕ್ಟ್ ಲಕ್ಷದಿಂದ ನಾವು ಡೈರೆಕ್ಟ್ ಮತ್ತೆ 10,000 20,000 ಬರೋದ್ ಬೇಡ. ಕೋಳಿ ಫಾರ್ಮ್ ಅಂದ್ರೆ ಲಾಸಿಂದ ಅಲ್ಲ ಅಣ್ಣ, ಇದು ಇರೋದ ಲಾಭ ಅಣ್ಣ. ಲಾಭ ಮಾಡ್ಕೊಳ್ಳೋದು ನಮಗ್ ಬಿಟ್ಟಿದ್ದಣ್ಣ. ಮಂದಿ ಹೆಂಗ್ ಮಾಡ್ತಾರ ಅದು ಗೊತ್ತಿಲ್ಲ. ಲಾಸ್ ಮಾಡ್ಕೊಂಡವ್ರು ಅವ್ರು ತಲೆ ಓಡಿಸಿಲ್ಲ, ನೀವು ತಲೆ ಓಡಿಸೋಣ. ರೈತರಿಗೆ ಇಷ್ಟ ಹೇಳ್ತೀವಿ, ನಮ್ ಕಡೆ ಬರ್ರಿ. 10,000 25,000 ಇದ್ದವರು ನೀವು ಆರಾಮ್ ಬಿಸ್ನೆಸ್ ಮಾಡ್ಕೋಬಹುದು. ಅದ್ರ ಐಡಿಯಾ ನೀವು ಇದ್ರೊಳಗೆ ಸಿಕ್ತೈತೆ ಅಂತ ತಿಳ್ಕೊಂಡಿನಿ. ನಾವು ಆಲ್ಮೋಸ್ಟ್ ಆಲ್ ಐಡಿಯಾ ಕೊಟ್ಟೇನಿ ಇದ್ರ ಬಗ್ಗೆ. ನಿಮಗೆ ಇನ್ನೂ ಏನೋ ಡೌಟ್ ಇದ್ರೆ ನಮ್ಗೆ ಪರ್ಸ್ನಲ್ ಆಗಿ ಕಾಲ್ ಮಾಡ್ರಿ. ಇಲ್ಲಾಂದ್ರೆ ನೀವು ಇನ್ನೂ ನಮ್ದು ವಿಡಿಯೋ ಬರ್ತಾವ, ಅದ್ರೊಳಗೆ ನೋಡ್ಕೊಡ್ರಿ. ತತ್ತಿದ್ ಹೆಂಗೆ ಮಾಡ್ಬೇಕಪ್ಪ, ತತ್ತಿ ಹೆಂಗೆ ಅರೇಂಜ್ಮೆಂಟ್ ಮಾಡ್ಕೋಬೇಕು, ತತ್ತಿ ಹೆಂಗೆ ನಾವು ಮೇಯಿಸ್ಬೇಕು, ತತ್ತಿ ಕೋಳಿ ಹೆಂಗೆ ಮೇಯಿಸ್ಬೇಕು, ಆರ್ಗ್ಯಾನಿಕ್ ಆಗಿ ತತ್ತಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀವಣ್ಣ. ಈಗ ನೆಕ್ಸ್ಟ್ ನಮ್ದು ಇನ್ನೊಂದು ಫಾರ್ಮಿಂದ ವಿಡಿಯೋ ಬರ್ತೈತಿ, ಅದನ್ನ ನೋಡ್ಕೊಂಬರೋಣ. ಧನ್ಯವಾದ ಅಣ್ಣ. 25,000 ಒಳಗೆ ಎಲ್ಲ ಆಗ್ತದೆ, ಅದ್ರೊಳಗೆ ಆಗ್ತದೆ ಅಣ್ಣ. ಇದು ಮಾಡ್ಕೊಂಡ್ರಿ ಈ ಟೈಪ್ ಸೆಟಪ್ ಮಾಡ್ಕೊಂಡ್ರಿ ಅಲ್ಲಿಂದ ನಮ್ದು 800-900 ತತ್ತಿ ಮಟ್ಟ ಸೇಲ್ ಆಗೈತೆ ಡೈಲಿ. ಈ ಬಿಸ್ನೆಸ್ ಒಳಗೆ ಲಾಸೇ ಇಲ್ಲ ಅಣ್ಣ, ಲಾಸ್ ಆಗೋದಲ್ಲ ಇದು ಬಿಸ್ನೆಸ್. ನೀ 10 ಕೋಳಿಯಿಂದನೂ ಚಾಲೂ ಮಾಡೋಣ, ನೀ 1000 ಕೋಳಿನ ಚಾಲೂ ಮಾಡ, ಅದು ಮ್ಯಾಟ್ರ್ ಆಗಲ್ಲ. ಅವು ಮೊಟ್ಟೆನೂ ಹಾಕ್ತಾವು, ಮರಿನೂ ಹಚ್ತಾವ. ಇಲ್ಲಿ ಇಟ್ಟಿದ್ದೇವೆ ನೋಡ.